ಯಾವುದೇ ಪ್ರಾಣಿ ತಗೊಳ್ಳುವ ನೀವು, ಹ್ಮ್ ಪ್ರತಿಯೊಂದು ಪ್ರಾಣಿಯು ಕೂಡ ಹ್ಮ್ ತನ್ನ ಆ ದಿನದ ಆಹಾರ ಹ್ಮ್ ಇಲ್ಲವೇ ಒಂದು ವಾರದ ಆಹಾರ, ಹ್ಮ್ ಅತಿ ಹೆಚ್ಚು ಅಂದ್ರೆ 6 ತಿಂಗಳದ ಆಹಾರವನ್ನು ಮಾತ್ರ ಸಂಸ್ಕರಣೆ ಮಾಡ್ತಾವ್ರಿ. ಹ್ಮ್ ಮನುಷ್ಯ ಹಂಗಿಲ್ರಿ ಇವ. ಹ್ಮ್ ತನಗ ತಿನ್ನಾಕ ಎಷ್ಟು ಬೇಕಲ್ರಿ ಹ್ಮ್ ಅದಕ್ಕಿಂತ ಹೆಚ್ಚಿಂದ ಆಸೆ ಪಡೋದು, ಹ್ಮ್ ಅದಕ್ಕಿಂತ ಹೆಚ್ಚಿಂದ ಆಸೆ ಪಡೋದು. ಹ್ಮ್ ತನಗಾಗಬೇಕು, ತನ್ನ ಮಕ್ಕಳಿಗೆ ಆಗ್ಬೇಕು, ತನ್ನ ಮೊಮ್ಮಕ್ಕಳಿಗೆ ಆಗ್ಬೇಕು. ಹ್ಮ್ ಅದು ಸತ್ಯವಾದ ಮಾರ್ಗದಿಂದ ಅಲ್ರಿ, ಹ್ಮ್ ಸಂಸ್ಕಾರದಿಂದ ಅಲ್ರಿ, ಹ್ಮ್ ನ್ಯಾಯದಿಂದ ಅಲ್ಲ. ಎಲ್ಲ ಅನ್ಯಾಯ, ಅನೀತಿ, ಅನೈತಿಕತೆ ಇದರ ಮೂಲಕನೇ ಗಳಿಸ್ಬೇಕು. ಹೌದು. ಪ್ರಪಂಚ ಎಲ್ಲರಿಗಾಗಿ ಅಂತ ತಿಳ್ಕೊಂಡು ಬದುಕಂಗಿಲ್ರಿ ಮನುಷ್ಯ. ಹ್ಮ್ ಹ್ಮ್ ಈ ಪ್ರಪಂಚದಲ್ಲಿರುವ ಎಲ್ಲ ಶ್ರೇಷ್ಠ ವಸ್ತುಗಳು ನಂದಾಗ್ಲಿ, ಹ್ಮ್ 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 ನನಗಾಗೆ ಮೀಸಲಿರ್ಲಿ. ಹ್ಮ್ ಹ್ಮ್ ಎಷ್ಟ್ರಿ ಬಾಬಾ, ಈಗ ಒಂದು ಗುಬ್ಬಚ್ಚಿ ಐತಲ್ರಿ ಬಾಬಾ, ಆ ಗುಬ್ಬಚ್ಚಿ ಗೂಡ್ ಕಟ್ತದ. ಹ್ಮ್ ಹ್ಮ್ ಆ ಗೂಡಿಗೆ ಆಯುಷ್ ಎಷ್ಟ್ರಿ? ಹ್ಮ್ 6 ತಿಂಗಳನೋ, ವರ್ಷನೋ, 2 ವರ್ಷನೋ. ಅಷ್ಟೇ. ಮತ್ತದ ಆಹಾರವನ್ನು ಹುಳ ಅದು ಹುಪ್ಪುಡಿ ಎಲ್ಲಾ ತಂದು ಬದುಕತ್ತಲ್ರಿ. ಎಷ್ಟು ದಿನಕ್ಕೆ ತರ್ತೈತ್ರಿ ಅದು? ವರ್ಷಾನ್ಗಂಟ್ಲೆ ಆಗೋಷ್ಟು ತರ್ತೈತನ್ರಿ ಬಾಬಾ? ಇಲ್ಲ, ಅದ್ರ ಗುಟ್ಟಿಗೆ ಆಗೋಷ್ಟು ತರ್ತೈತ್ರಿ ಅದ. ಹ್ಮ್ ಹ್ಮ್ ಅಷ್ಟ ತರ್ತೈತ್ರಿ ಅದ, ಅಷ್ಟನ್ನ ಬಳಸ್ತದ ಅದ. ಹ್ಮ್ ಮತ್ತೊಂದ್ ಕಡೆ ವಲಸೆ ಹೋಗುತ್ತದ. ಹ್ಮ್ ಮನುಷ್ಯ ಹಂಗಿಲ್ರಿ. ಇವ ಇದ್ದಲ್ಲೇ ಬರಬೇಕು, ಇವ ಇದ್ದಲ್ಲೇ ಆಗಬೇಕು, ಇವನಿಂದಲೇ ಆಗಬೇಕು, ನಾನೇ ಮಾಡಬೇಕು. ಇದಕ್ಕ ತನ್ನದು ಅನ್ನೋದು ಏನೈತಲ್ರಿ ಬಾಬಾ, ಹ್ಮ್ ಇನ್ನೊಬ್ಬರ ಮೇಲೆ ಬಲವಂತದಿಂದ ಹೇರಿಕೆ ಮಾಡ್ತಾ ಹೋಗ್ತಾನ. ಹ್ಮ್ ಪ್ರಕೃತಿ ಅದು ಇಷ್ಟು ಅದ್ಭುತ ಅಂದ್ರಿ. ಹ್ಮ್ ಪ್ರಕೃತಿ ಪ್ರತಿ ಕ್ಷಣವೂ ವಿಸ್ಮಯವನ್ನು ಉಂಟು ಮಾಡ್ತಾವ್ರಿ. ಹ್ಮ್ ಹ್ಮ್ ಈಗ ಕೋವಿಡ್ ಆದಾಗ್ರಿ ಬಾಬಾ, ಪ್ರಕೃತಿ ಎಂತಹ ನಿಸರ್ಗವನ್ನು ನಮಗ್ ಪ್ರಕೃತಿ ವಾಪಸ್ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೊಡ್ತಾರೆ. ಹ್ಮ್ 200 ಮೈಲಿ ದೂರ ಇರ್ತಕ್ಕಂಥ ಹಿಮಾಲಯ ಬರಿಗಣ್ಣಿನಿಂದ ಕಾಣ್ತಿತ್ರಿ. ಹ್ಮ್ ಮತ್ತೆ ನಾವು ಚಾಲು ಮಾಡಿದ್ವಿ, ಆಧುನೀಕರಣದ ಹೊಡೆತಕ್ಕೆ ಬಿದ್ವಿ, ಮಾನವನ ದುಶ್ಚಟಗಳ ಆರಂಭ ಆದವು, ಕಲಾಸ್ ಹ್ಮ್ ಎಲ್ಲ ಹಾಳು ಮಾಡ್ಲಿಕ್ಕೆ ಆರಂಭ ಮಾಡಿದ್ವಿ. ಹ್ಮ್ ನನಗೆ ಅತ್ಯಂತ ನೋವಿರೋದೇನು ಗೊತ್ತಂದ್ರೆ, ಇಲ್ಲಿಗೆ ಬಂದ ಮೇಲೆ ನಾನು ಅಧ್ಯಾಪನ ಆರಂಭ ಮಾಡಿದ್ಮೇಲೆ ನನಗೆ ಗೊತ್ತಾದಂತ ಸತ್ಯ ಏನಂದ್ರೆ, ನಾವು ಮಣ್ಣನ್ನ ಆಯುಷ್ಯವನ್ನು ಹಾಳು ಮಾಡ್ತಾ ಇದ್ದೀವಿ. ಹೌದು. ನಾವು ನೋಡ್ರಿ ಬಾಬಾ, ನಾನು ನಿರ್ಮಾಣ ಮಾಡಿದ್ದು ಅಂತೀವಲ್ರಿ ಬಾಬಾ, ಮನುಷ್ಯ ಏನನ್ನೂ ನಿರ್ಮಿಸಿಲ್ಲ. ಇಲ್ಲ ಸಾಧ್ಯನೇ ಇಲ್ಲ ಅದು. ಪ್ರಕೃತಿಯನ್ನ ನಾಶ ಮಾಡಿ ನಮ್ಮ ಅನುಕೂಲತೆಗಳನ್ನ ಬಳಸ್ಕೊಳ್ತಾ ಇದೀವಿ. ಹ್ಮ್ ಹ್ಮ್ ಪ್ರಕೃತಿ ನಮ್ಮ ಆಶೆಗಳನ್ನ ಮಾತ್ರ ಈಡೇರಿಸುವ ಸಾಮರ್ಥ್ಯವನ್ನು ಹೊಂದೈತ್ರಿ ಬಾಬಾ. ಹ್ಮ್ ಹ್ಮ್ ನಮ್ಮ ದುರಾಶೆಗಳನ್ನಲ್ರಿ. ಹ್ಮ್ ನಮ್ಮ ಆಶೆಗಳನ್ನ ಪ್ರಕೃತಿ ನಮಗ್ ಯಾವಾಗ್ಲೂ ಸದಾಕಾಲ ಸಿದ್ಧ ಐತ್ರಿ ಅದು ನಮಗ. ಹ್ಮ್ ಹ್ಮ್ ಆದ್ರೆ ನಮ್ಮ ದುರಾಶೆಗಳನ್ನಲ್ಲ. ಹ್ಮ್ ನಮ್ಮ ದುರಾಶೆ ಅಂದ್ರೇನು? ಬುತ್ತಿ ಕಟ್ಟೋದು. ಹ್ಮ್ ಅಂತಕ್ಕಂತ ಹೇಳೋದು ಬುತ್ತಿ ಕಟ್ಟೋದು. ಹ್ಮ್ ಹ್ಮ್ ಬದುಕಿಗೆ ಬರದೇ ಇರತಕ್ಕಂತಹದ್ದನ್ನೆಲ್ಲವನ್ನೂ ಬುತ್ತಿ ಕಟ್ಟೋದು. ಹ್ಮ್ ಹ್ಮ್ ಇದು ನಾಳೆ ಬರ್ತೈತಿ, ನಾಡದ್ ಬರ್ತೈತಿ, ಅಚ್ಚಿ ನಾಡದ್ ಬರ್ತೈತಿ, ಆ ವರ್ಷಕ್ ಬರ್ತೈತಿ, ಮುಂದಿನ ವರ್ಷಕ್ ಬರ್ತೈತಿ, ಆದ್ರದ ಇನ್ನೊಬ್ಬರಿಗೆ ಬರುವಂಗಿಲ್ಲ. ಒಂದು ವೇಳೆ ಅದು ನೀನು ಮುಂದಿನ ವರ್ಷಕ್ಕೆ ಬರ್ತೈತಿ ಅನ್ನೋದ್ರಾಗ ನೀ ನಾಳೆನ ಸತ್ಯ ಅಂದ್ರ ಅದು ಕೊಳತ್ ಹೋಗಿರ್ಬೇಕು, ಇನ್ನೊಬ್ಬರಿಗೆ ಸಿಗಬಾರ್ದು. ಹಂಗ ಮಾಡೋದು ಮನುಷ್ಯ. ಒಂದ್ ವೇಳೆ ನೀನ್ ಏನಾದ್ರು ಆದ್ರ ಅದು ಇನ್ನು ಮುಂದಿನವ್ರಿಗಾದ್ರೂ ಬರ್ಬೇಕ? ಇಲ್ಲ, ಅದು ಹಾಳಾಗ್ಬೇಕು. ಮತ್ತದು ನನ್ನದೇ ಪರಿವಾರದಾಗ ನನ್ನನ್ನು ಏನ್ ಹಂಚ್ಕೊಂಡು ಹುಡ್ತಾರಲ್ಲ ಅವ್ರಿಗೆ ಮಾತ್ರ ಸಿಗ್ಬೇಕು ಅನ್ನೋದು. ಇಷ್ಟು ಕ್ರೂರ ತುಕ್ಕಳದಾನ್ರಿ ಮನುಷ್ಯ. ಮತ್ರಿ ಬಾಬಾ, ಇಷ್ಟು ನೋವುಂಟು ಮಾಡ್ತಾನಲ್ಲ ಮನುಷ್ಯ ತನ್ನ ವರ್ತನೆಯಿಂದ. ಯಾವಾಗಲೂ ಅನ್ಯರನ್ನ ನೋಯಿಸೋದೇ ನನ್ನ ಕೆಲಸ ಅನ್ನೋಷ್ಟ್ರ ಮಟ್ಟಕ್ಕೆ ಬಂದ್ಬಿಟ್ಟಾನ. ಹೌದು. ತನಗೇನ್ ಬೇಕು, ತನ್ನ ಅಗತ್ಯತೆಗಳೇನೈತಿ, ತನ್ನ ಅಗತ್ಯತೆಗಳಿಗಾಗಿ ಬದುಕ್ತಾ ಇದ್ದೀನಿ, ನಾನು ಇಷ್ಟು ಕೆಟ್ಟದಾಗಿ ಬದುಕಾಕತ್ತೀನಿ ಅನ್ನೋದು ಅತಿ ಹೆಚ್ಚು ಕೆಟ್ಟತನ. ಮತ್ತಿದನ್ನೆಲ್ಲಾ ನಾವು ಗೊತ್ತಿದ್ದೇ ಮಾಡಾಕತ್ತಾನ್ರಿ ಬಾಬಾ. ಎಷ್ಟು ಗೊತ್ತೈತಿ ಅಂದ್ರ ಅವನಿಗೆ, ಸರಿಯಪ್ಪ ನಾನು ಇವತ್ತಿನ ಆಹಾರ ನನಗೈತಲ್ಲ, ಉಳ್ದದ್ದನ್ನ ಇನ್ನೊಬ್ಬರಿಗೆ ಕೊಟ್ಟು ಬಿಡ್ಲೇನು? ಅದನ್ನೂ ಇಲ್ಲ, ಅದು ಹಾಳಾಗ್ಲಿ, ಅದು ಕೊಡುವಂಗಿಲ್ಲ. ಹಾಳಾಗ್ಲಿ, ಅದು ಕೊಡುವಂಗಿಲ್ಲ. ಮತ್ತೆ ಇಷ್ಟು ಇವನು ನಾಶ ಮಾಡ್ಲಿಕ್ಕೆ ನಿಂತಾನಲ್ರಿ ಬಾಬಾ. ಒಬ್ಬ ಈ ಗಿಡ ಕತ್ತರಿಸ್ತಾನಲ್ರಿ ಮನುಷ್ಯ ಬಾಬಾ. ಮೊನ್ನೆ ಒಂದ್ ಸತ್ಯದ ಸಂಗತಿ ಕೇಳಿದಾರಿ ನಾವ. ಗಿಡದ ಬಡ್ಡಿ ಐತಲ್ರಿ ಬಾಬಾ, ಬಡ್ಡಿಗೆ ಇಂಜೆಕ್ಷನ್ ಮಾಡೋದತ್ರಿ ಬಾಬಾ.
ಈ ಒಂದು ಡಬ್ಬನ ನಾವು ನಮ್ಮ ಹಳ್ಳಿ ಕಡೆ ಡಬ್ಬನ ಅಂತೀವಲ್ರಿ ಬಾಬಾ, ಅಂತಾವು ದೊಡ್ಡ ದೊಡ್ಡ ಡಬ್ಬನ ತಗೊಂಡು ಮೊದಲು ಹೋಲ್ ಹಾಕೋದಂತ್ರಿ ಸಣ್ಣ ಗ್ರೌಂಡಾಗ. ಅದಕ್ಕೆ ಅದ್ರ ಲಿಕ್ವಿಡ್ ಹಾಕ್ಬಿಡ್ತತ್ರಿ ಬಾಬಾ, ಗಿಡ ತಾನೇ ಹೋಗ್ಕೋತತ್ರಿ ಬಾಬಾ. ಈ ನಗರ ಪ್ರದೇಶದಾಗ ತಮ್ಮ ಮನೆ ಮುಂದ್ಗಡೆ ಗಿಡ ಇತ್ತಂದ್ರ ಅದು ತಮ್ಮ ಮನಿ ಚಂದ ಶೋ ಹಾಳಾಗುತ್ತ ಅಂತ ಹೇಳುದು ಹಂಗ್ ಮಾಡ್ತಾರತ್ರಿ. ಎಷ್ಟರ ಇವನಿಗೆ ಕ್ರೂರತ್ವ ಬಂದತಂತ್ರಿ ಬಾಬಾ. ಅದನ್ನ ಗಿಡ ನೆಡೋದಕ್ಕೂ ಇವನಿಗೆ ಅರ್ಹತೆ ಇಲ್ಲ, ಗಿಡ ನೆಟ್ಟಿಲ್ಲ, ಗಿಡಕ್ಕೆ ನೀರ್ ಹಾಕಿಲ್ಲ, ಆದ್ರ ಅದರ ಆಕ್ಸಿಜನ್ ಅನ್ನ ತಗೊಳ್ಳೋದು ಬಿಟ್ಟಿಲ್ಲ, ಆದ್ರದ ತನ್ನ ಮನೆಯ ಸೌಂದರ್ಯ ಕೆಡತ್ತ ಅಂದಾಗ ಅದರ ಬಡ್ಡೆಗೆ ಹೋಗಿ ವಿಷ ಹಾಕ್ತಾನ. ಎಷ್ಟರ ಕ್ರೂರ ಇವ ಮನುಷ್ಯ. ನೋಡ್ರಿ ಎಷ್ಟು ಕ್ರೂರತ್ವ ಬಂದದ್ರಿ ಬಾಬಾ. ಅವಂಗ ಆಕ್ಸಿಜನ್ ದುಡ್ಡು ಕೊಟ್ರ ಸಹಿತ ಸಿಗದೆ ಇರುವಂತ ಪರಿಸ್ಥಿತಿ ಬರ್ತದ ಮುಂದ. ಹೌದು, ಸಾಧ್ಯ. ಆದ್ರೆ ಇವ ಮಾಡ್ತಕ್ಕಂತ ರೀತಿ ಹಿಂಗೈತಿ. ಎಸ್, ಇದ್ರ ಜೊತೆಗೆ ಇನ್ನೊಂದು ಗಂಭೀರವಾದ ವಿಷಯ ಮಾತಾಡ್ಬೇಕು ಅಂತಿತ್ರಿ ಬಾಬಾ ನನಗೆ. ಏನು ಅಂದ್ರೆ ಈ ಪ್ರಪಂಚ ಪ್ರಳಯ ಆಗತ್ತೆ, ಲಯವಾಗತ್ತೆ. ಅದಕ್ಕ ಈ ಜಾಗ್ರಫಿಕ್ಸ್ ಅಂತ ಕರಿತೀವಲ್ರಿ, ಖಗೋಳ ಶಾಸ್ತ್ರಜ್ಞರ ಅಂತ ಕರಿತೀವಲ್ರಿ ಬಾಬಾ, ಆ ಖಗೋಳ ಶಾಸ್ತ್ರಜ್ಞರು ಒಂದು ಸಂಶೋಧನೆ ಏನ್ ಮಾಡಿದಾರೆ ಬಾಬಾ. ಖಗೋಳ ಶಾಸ್ತ್ರಜ್ಞರ ಸಂಶೋಧನೆಗಳೇನು ಅಂದ್ರೆ, ಈ ಗ್ರಹಗಳ ನವಗ್ರಹಗಳಿದ್ದು 9 ಗ್ರಹಗಳಿದ್ದು ಪ್ಲೇಟೋನನ್ನ ಹೊರಗಿಟ್ಟು 2006ರಾಗ 8 ಗ್ರಹಗಳು ಉಳಿದವ್ರಿ ಬಾಬಾ. 8 ಗ್ರಹಗಳಲ್ಲಿ ಈ ಗುರುತ್ವಾಕರ್ಷಣೆಯ ಬಲವನ್ನ ಹೊಂದಿರುವ ಗ್ರಹಗಳು ಅವುಗಳ ಪರಿಭ್ರಮಣ ಅವಧಿಯನ್ನ ಅವು ಹೆಚ್ಚಿಸ್ಕೊಡ್ತಾ ಇವೆ. ಒಂದೊಂದು ಪರಿಭ್ರಮಣ ಅವಧಿಯನ್ನ ಅವು ಹೆಚ್ಚಿಸ್ಕೊಡ್ತಾ ಇದಾವೆ. ಈಗ ಭೂಮಿಯ ಪರಿಭ್ರಮಣ ಅವಧಿ 1 ನಿಮಿಷ ಹೆಚ್ಚಿಗೆ ಆಗ್ತಾ ಇದೆ. 1 ನಿಮಿಷ ರೀ, ಇದು ಎಷ್ಟೋ ಸಾವಿರ ವರ್ಷಗಳ ಫಲಪ್ರದ ರೀ. 1 ನಿಮಿಷ ಹೆಚ್ಚಿಗೆ ಆಗ್ತಾ ಇರೋದು. ಈ ಎಲ್ಲಾ ಗುರುತ್ವಾಕರ್ಷಣೆ ಬಲ ಸೂರ್ಯನದ್ದು 10,000 ಪಟ್ಟು ಹೆಚ್ಚಾಗೋದೈತ್ರಿ ಬಾಬಾ. 10,000 ಪಟ್ರಿ. ಒಂದ್ ವೇಳೆ ಅವಂದ್ 10,000 ಪಟ್ಟು ಹೆಚ್ಚಾತಂದ್ರಿ ಗುರುತ್ವಾಕರ್ಷಣೆ ಬಲ, ಈಗ ನಾವು 3ನೇ ಸ್ಥಾನದಾಗ ಅದೀವ್ರಿ ಸೂರ್ಯನಿಂದ. ಒಂದೇ ಸಾರಿ ಇಡೀ ಏನ್ 7 ಗ್ರಹಗಳದಾವಲ್ರಿ, 7 ಗ್ರಹಗಳು ಸೂರ್ಯನೊಳಗ್ ಲೀನ ಆಗ್ಬಿಡ್ತಾವ್ರಿ. ಕಲಾಸ್ರಿ ಅಲ್ಲಿಗೆ. ಪ್ರಪಂಚದ ಯಾವ ಭೂಮಿ ಮ್ಯಾಗ ಅಲ್ರಿ, ಕಾಸ್ಮೆಟಿಕ್ ಮ್ಯಾಗ್ಲೂ ಯಾವುದೇ ಒಂದು ಜೀವಿ ಉಳಿಲಿಕ್ಕೆ ಸಾಧ್ಯ ಇಲ್ರಿ ಬಾಬು. ಇದು ವಿಜ್ಞಾನ ಹೇಳಾಕತ್ತೈತ್ರಿ ಬಾಬಾ, ಮತ್ತೆ ಸೈನ್ಸ್ ಹೇಳಾಕತ್ತೈತ್ರಿ. ಇದು ಸತ್ಯ ಕೂಡ. ಇದು ಹಿಂಗ ಆಗ್ತದ್ರಿ ಬಾಬಾ, ಹಂಗ ಆಗ್ತದ್ರಿ. ಯಾವಾಗ ನಾವು ಈ ಶೈವದಲ್ಲಿ ಮಾಯವಾದವನ್ನು ಓದ್ತೀವಲ್ರಿ, ಮತ್ ವೈಷ್ಣವ ಮಾಯವಾದ ಅಲ್ರಿ, ಶೈವ ಮಾಯವಾದ. ಶೈವದಾಗ ಈ ಕಾಸ್ಮೆಟಿಕ್ ಥಿಯರಿ ಅಂತ ಒಂದು ಓದ್ತೀವ್ರಿ ಬಾಬಾ, ಮಾಯವಾದದ ಥಿಯರಿ ಅಂತ ಹೇಳಿ. ಅದನ್ನು ಸಂಕ್ಷಿಪ್ತವಾಗಿ ಡಾಕ್ಟರ್ CN ನಂದಿಮಠ್ ಅವ್ರು ಬರೆದಿದ್ದಾರೆ ಬಾಬಾ. ಅವರು ಕರ್ನಾಟಕದ ಧರ್ಮಗಳು ಅನ್ನುವ ಅವ್ರ ಥೀಸಸ್ ನಲ್ಲಿ ಕನ್ನಡ ನಾಡಿನ ಚರಿತ್ರೆ ಭಾಗ 1ರಾಗ ಅವ್ರು ಅದನ್ನ ಬರೀತಾರೆ ಬಾಬಾ. ಆ ಮಾಯಾವಾದ ಐತಲ್ರಿ ಬಾಬಾ, ಅದರ ಥಿಯರಾಟಿಕಲ್ಲಿಗೂ ಅವ್ರೇನ್ ಇತ್ತೀಚಿನ ಖಗೋಳ ಶಾಸ್ತ್ರಜ್ಞರು ಅದಾರಲ್ರಿ ಬಾಬಾ, ಗುರುತ್ವಾಕರ್ಷಣೆ ಬಲ ಹೆಚ್ಚಿಗೆ ಆಗೋದ್ರೊಂದಿಗೆ ಈ ಪ್ರಪಂಚವೇ ಅಳದು ಹೋಗುತ್ತೆ ಅಂತ ಏನ್ ಹೇಳ್ತಾರಲ್ರಿ ಬಾಬಾ. ಆದ್ರ ಅಳದು ಹೋಗುವ ಕಾಲ ಇನ್ನೂ 1000 ವರ್ಷ ಐತ್ರಿ ಬಾಬಾ. 1000 ವರ್ಷಕ್ಕಿಂತಲೂ ಹೆಚ್ಚೈತಿ. ಬಟ್ ಎಲ್ಲವೂ ಹಿಂಗ ಅಳಿತಾವ್ರಿ ಬಾಬಾ. 100% ಕರೆಕ್ಟ್ ರೀ ಬಾಬಾ. ಈಗ 2 ಪ್ರೂಫ್ ಸಿಕ್ಕಾವ್ರಿ ಬಾಬಾ. ಒಂದು ಭೂಮಿ ರೀ, ಇನ್ನೊಂದು ಶುಕ್ರ ಗ್ರಹ ರೀ. ಶುಕ್ರ ಗ್ರಹ ಮತ್ತು ಭೂಮಿ ಮೇಲೆ ಪ್ರಯೋಗ ಮಾಡಿದಾಗ ಇವು 2ರಲ್ಲೂ ಬದಲಾವಣೆ ಆಗೈತಿ. ಈ ಗುರುತ್ವಾಕರ್ಷಣೆ ಬಲದಿಂದಲೇ ಬಿಸಿ ತಾಪಮಾನ ಹೆಚ್ಚಾಗೈತ್ರಿ. ಇದು ಒಂದಂತೂ ನಮ್ ಗಮನಕ್ಕೂ ಬಂದೈತಿ. ನಮ್ಮ ಇಷ್ಟು ದೊಡ್ಡವರಾದ್ರು, ನಾವು 30-35 ವರ್ಷದವರು ಆದ್ರೂ ಕೂಡ ಸುಮಾರು 41 ಡಿಗ್ರಿ ಯಾವಾಗ್ಲೂ ಬಾಗಲಕೋಟೆ ಜಿಲ್ಲೆ ದಾಟಿಲ್ರಿ. 32 ಇದ್ರ ಅಬ್ಬಬ್ಬ ಅಂತಿರ್ತಿದ್ವಿ ನಾವು. 32 ಇದ್ರಿ ಬಾಬಾ. ಆದ್ರೆ ಈ ವರ್ಷ 41 ದಾಟಿತ್ರಿ. ರಾಯಚೂರ್ 51-52 ದಾಟ್ತಿ. ಹೌದು, ಟೆಂಪರೇಚರ್ ರೀ ಬಾಬಾ. ಅಂದ್ರ ಈ ಭೂಮಿಯ ಉಷ್ಣಾಂಶ, ಭೂಮಿ ಒಳಗೂ ಒಂದು ಉಷ್ಣ ಐತಲ್ರಿ ಬಾಬಾ. ಭೂಮಿ ಒಳಗೂ ಉಷ್ಣ ಐತಿ. ಅದು ಈ ಗುರುತ್ವಾಕರ್ಷಣೆ ಬಲದಿಂದ ಈ ಎಲ್ಲ ಆಕಾಶ ಏನ್ ಗ್ರಹಗಳು ನಿಂತಾವಲ್ರಿ, ಗುರುತ್ವಾಕರ್ಷಣೆ ಬಲದ ಮ್ಯಾಗ ನಿಂತಾವ. ಆ ಗುರುತ್ವಾಕರ್ಷಣೆ ಬಲ ಯಾವಾಗ ಯಾವ್ದ್ರದ್ದು ಹೆಚ್ಚಿಗೆ ಆಕತಿ,
ಅಷ್ಟುನು ಮ್ಯಾಗ್ನೆಟ್ ಎಳ್ಕೊಂಡಂಗೆ ಎಳ್ಕೊಂಡ್ಬಿಡ್ತೈತ್ರಿ ಬಾಬು. ಹ್ಮ್ 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 ಅವಾಗ ಏನೇನು ಇರಂಗಿಲ್ಲ, ಏನೇನು ಇರಾಕ್ ಸಾಧ್ಯವೇ ಇಲ್ಲ. ಮತ್ ಅದು ಸತ್ಯ, ಅದ ಹಂಗೇನ ಆಗ್ತದ್ರಿ. ಹ್ಮ್ ಹ್ಮ್ ಮತ್ ಅದ ಆಗುವ ಕಾಲಮಾನದಾಗ್ರಿ ಹ್ಮ್ ಮಾನವರ ಮನಸ್ಥಿತಿಗಳು ಬಹಳ ಬದಲಾವಣೆ ಆಕ್ಕವ್ರಿ. ಹ್ಮ್ ಹ್ಮ್ ಇಷ್ಟು ಕೆಟ್ಟ ಪರಿಸ್ಥಿತಿಗೆ ಬರ್ತಾನಲ್ರಿ ಮನುಷ್ಯ ಬಾಬಾ, ಹ್ಮ್ ಒಬ್ಬ ತಿಂದು ಬದುಕಿದ್ರ ಹೌದನ್ರಲ್ಲ. ಹ್ಮ್ ಹ್ಮ್ ಒಂದು ಈಗ ಚಾಲ್ತಿ ಇಲ್ಲ ಅಂತಲ್ರಿ ಬಾಬಾ, ಈಗ ಚಾಲ್ತಿ ಐತಿ. ಹ್ಮ್ ಯಾವ್ದು ಚಾಲ್ತಿ ಐತಿ ಅಂದ್ರಿ ಬಾಬಾ, ನೋಟದ ಆ ಸ್ವಾದ ಅಂತ ಐತಲ್ರಿ, ಅಂದ್ರ ಕೆಟ್ಟ ನೋಟ ಬೀರೋದು, ಹ್ಮ್ ಅಸೂಹೆಯನ್ನು ವ್ಯಕ್ತಪಡಿಸೋದು ಹ್ಮ್ ಅಲ್ಲಿಂದ ಚಾಲು ಆದದ್ರಿ. ಅಸೂಹೆಯನ್ನು ವ್ಯಕ್ತಪಡಿಸೋ ರೀತಿ ಹೆಂಗೈತಂದ್ರಿ ಬಾಬಾ, ಬಹಳ ಕ್ರೂರ ಐತ್ರಿ. ಹ್ಮ್ ಹ್ಮ್ ಎಷ್ಟು ಕ್ರೂರ ಐತಂದ್ರಿ ಬಾಬಾ, ಅಷ್ಟು ಕ್ರೂರ ಐತಿ. ಹ್ಮ್ ಅದು ಎಲ್ಲಿಗೆ ಬಂದ್ ನಿಂತೈತ್ರಿ ಅಂದ್ರ, ಒಂದು ಸುಂದರವಾದ ಹೆಣ್ಣು ಅದು ಏನಾದ್ರೂ ಬೆಳೆದ ನಿಂತಿರುತ್ತ ಅನ್ನೋಕ್ಕಿಂತ ಮೊದ್ಲನ ಅದನ್ನ ಚುಟ್ಟಾಕ್ತಾನ. ಹ್ಮ್ ಹ್ಮ್ ಅಲ್ಲಿಗೆ ಬಂದ್ ನಿಂತೈತಿ ಈಗ. ಹ್ಮ್ ಹ್ಮ್ ಅಂದ್ರ ಅನೈತಿಕತೆ ಮತ್ ಹೆಂಗ್ ತಾಂಡವಾಡಾಕತ್ತೈತಿ ಭೂಮಿ ಮ್ಯಾಗ, ಅತಿ ಹೆಚ್ಚು ಹಂಗ್ ತಾಂಡವಾಡಾಕತ್ತಂದ್ರ ಬಾಬಾ, ಹ್ಮ್ ಯಾರು ಪ್ರಪಂಚದಲ್ಲಿ ಹುಟ್ಟಿರುವ ಎಲ್ಲ ಧರ್ಮಗಳನ್ನ ತನ್ನ ಮಡಿಲನ್ನ ಮುಚ್ಚಿಕೊಂಡಿರುವ ಉಡಿಲಿನಲ್ಲಿ, ಅದ್ರ ತನ್ನಲ್ಲೂಗಿ ತಾನು ಅವಳು ಅಸ್ಮಿತೆಯಾಗಿ ಉಳಿಸ್ಕೊಂಡಿದ್ಲಲ್ಲ, ಹ್ಮ್ ಅವಳಿಂದಲೇ ಪ್ರಪಂಚ ನಾಶ ಆರಂಭಗೊಳ್ತದೆ. ಹ್ಮ್ ಹ್ಮ್ ಅದಂತೂ 100ಕ್ಕೂ 100 ಸತ್ಯ ರೀ ಬಾಬಾ. ಇಷ್ಟು ಹಾರೆಬಲ್ ಆಗಿರ್ತೈತೆ ಅಂದ್ರೆ ಅಷ್ಟು ಹಾರೆಬಲ್ ರೀ. ಹ್ಮ್ ಹ್ಮ್ ನಾನೀಗ ಒಂದು ಸರಿ ಸುಮಾರು 50 ಡಿವೋರ್ಸ್ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ರೀ ಬಾಬಾ. ಹ್ಮ್ 50 ಮಂದಿ ಡಿವೋರ್ಸ್ ಆದವರು. ಹ್ಮ್